ನಾಯ ಕೊಲ್ಲಿ ಬಾಳ ಮುದುಕೊಂಡು ಹೇಗೆ ಪೂನೆಯಲ್ಲಿ ಬಿದ್ದಿರುತ್ತದೆಯೋ ಅಂದಾಗ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆಗಳಿಗೆ, ಆದರ್ಶಕ್ಕೆ ಬೆಂಬಲ ಸಿಗುವುದೇ ಸಮಾಜದ ಓರೆ ಕೊರೆಗಳು ತಿದ್ದುವ ಶಿಕ್ಷಕ ಅಂದ್ರೆ ಕವಿಗಳು, ಸಾಹಿತಿಗಳು ಅಂದ್ರೆ ತಾವು ತಾನೇ. ನಿಜ ನೀ ಹೇಳುವುದು. ಶಿಕ್ಷಣದಲ್ಲಿ, ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುತ್ತಾ ತಿದ್ದಿ ಬುದ್ಧಿ ಹೇಳುತ್ತಾರೋ ಅವರೊಂದು ರೀತಿಯ ಶಿಕ್ಷಕರಾಗ್ತಾರೆ. ಸಮಾಜದಲ್ಲಿ ಓರೆ ಕೋರೆಗಳನ್ನು ತಿದ್ದುತ್ತಾ ಕಾವ್ಯಗಳ ಮೂಲಕ ಕವಿಗಳು ಇದೇ ರೀತಿಯನ್ನು ಮಾಡುತ್ತಾ ಸಾವಿರಾರು ವರ್ಷಗಳಿಂದ ಯುಗ ಯುಗಗಳಿಂದಲೂ ನೂರಾರು ಕವಿಗಳು, ಸಾವಿರಾರು ಕವಿಗಳು ಸಮಾಜದ ಓರೆ ಕೋರೆಗಳನ್ನು ತಿದ್ದುತ್ತಲೇ ಬಂದಿದ್ದಾರೆ ತಮ್ಮ ಸಾಹಿತ್ಯದಿಂದ. ಅಷ್ಟೇ ಏಕೆ, ಸಾಕಷ್ಟು ಸಾಧು ಸತ್ಪುರುಷರ ಭರತ ಭೂಮಿಯ ಪುಣ್ಯ ಭೂಮಿಯ ಸಂಸ್ಕೃತಿಯನ್ನ ಇಡೀ ಜಗತ್ತಲ್ಲಿ ಬೆರಗುವಂತೆ ಹಾರಿಸಿ ತೋರಿಸಿದ್ದಾರೆ. ಆದರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಹೆಸರಿಗೆ ಮಾತ್ರ ಭಾರತ ಜಾತ್ಯತೀತ ರಾಷ್ಟ್ರ. ಅವನದು ಆ ಜಾತಿ, ಇವನು ಈ ಜಾತಿ, ಅವನದು ಆ ಧರ್ಮ, ಇವನು ಈ ಧರ್ಮ ಅಂತ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಎತ್ತಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಾನೆ ಇದ್ದಾನೆ. ಇನ್ನು ಉಳುಕುಗಳು ಹಾಗೆ ಉಳಿದಿವೆ. ಅಜ್ಞಾನ, ಅಂಧಕಾರ, ಮೂಢನಂಬಿಕೆಗಳು ತೊಲಗಿವೆ. ಹೀಗಿರುವಾಗ ದ್ವೇಷ, ಅಸೂಯೆಗಳ ಕಿಚ್ಚುಗೆ ಬೇರುತ್ತಿರುವ ಈ ಸಮಾಜದಲ್ಲಿ ಪ್ರೀತಿ, ಪ್ರೇಮ ಎಂಬ ಪಂಚ ಬೈಲು ಗ್ರಹಿಸಿ ಹೋಗುವುದು ಖಚಿತ. ಅಚಲವಾದ ನಂಬಿಕೆ ತಮ್ಮ ವ್ಯಕ್ತಿತ್ವದಲ್ಲಿ ಇಂದ್ಯಾಕೋ ಗೊಂದಲದ ಅಲೆಗಳ ಎದುರುದನ್ನು ನೋಡಿ ನನಗೆ ತುಂಬಾ ಸೋಜಿಗ ಆಗ್ತಾ ಇದೆ. ಕವಿರಾಜ್, ಅಂದಿನಿಂದ ಇಂದಿನವರೆಗೂ ಈ ಜಗತ್ತಿನಲ್ಲಿ ಪ್ರೇಮಿಗಳಿಗೆ ಬೆಲೆ ಇದ್ದೇ ಇದೆ. ಈ ನಮ್ಮ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹಾನ ಶರಣರು ಕೂಡ ಅಂತರ್ಜಾತಿ ವಿವಾಹ ಮಾಡಿರುವ ಉದಾಹರಣೆಗಳಿವೆ. ಆಸ್ತಿ ಅಂತಸ್ತಿನ ಕಟ್ಟಳೆಯನ್ನು ತೊರೆದು ಸುಖವಾಗಿ ಬಾಳು ಸಾಗಿಸಿದ ಸಾಕಷ್ಟು ಪ್ರೇಮಿಗಳಿದ್ದಾರೆ ನಮ್ಮ ಸಮಾಜದಲ್ಲಿ. ಅಂದಾಗ ಸುಖ ಕಾವ್ಯ, ಸುಖ ಎಂಬುವುದು ಮಾಯಾ ಮರೀಚಿಕೆ.